ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಬಿಡುಗಡೆ. ಬನ್ನಿ, ಭರ್ಜರಿ ಬಂಪರ್ ಕೊಡುಗೆಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಇವತ್ತು ತಾನೇ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್, ಲೈವ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನಿಮ್ಮ ಖಾತೆಗಳಿಗೆ 2 ಕಂತುಗಳ ಹಣ 4,000 ಹಣ ಒಟ್ಟಿಗೆ ಬಿಡುಗಡೆ. ಹೌದು ಸ್ನೇಹಿತರೆ, 11ನೇ ಕಂತಿನ ಹಣಕ್ಕಾಗಿ ಯಾರು ಕಾಯ್ತಾ ಇದ್ದೀರಾ? 11ನೇ ಕಂತಿನ ಬಿಟ್ಟು ಮತ್ತು 12ನೇ ಕಂತಿನ ಹಣಕ್ಕಾಗಿ ಯಾರು ಕಾಯ್ತಾ ಇದ್ದೀರಾ? 2 ಕಂತುಗಳ ಹಣ 11 ಮತ್ತು 12ನೇ ಕಂತಿನ ಹಣ 4,000 ಹಣ ಟೋಟಲ್ ಆಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ. ಹೌದು ಸ್ನೇಹಿತರೆ, ಬನ್ನಿ ಇದ್ರ ಬಗ್ಗೆ ಲೈವ್ ಆದಂತ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರಾ, ಸೊ ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಾ, ಸೊ ಹಣ ಬರುತ್ತಾ ಇಲ್ಲ ಅಂತ ಡೌಟ್ ನಲ್ಲಿ ಇದ್ರಾ, ಸೊ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್, ಇದೀಗ ಬಂದಿರುವಂತ ಹೊಸ ಲೈವ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಲೈವ್ ಪ್ರೂಫ್ ಸಮೇತ ತೋರಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಬನ್ನಿ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಪ್ಲಸ್ 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ. ಬನ್ನಿ, ಲೈವ್ ಆದಂತ ಅಪ್ಡೇಟ್ ಅನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಅನುದಾನನ ಗ್ಯಾರಂಟಿಗೆ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಬಿಜೆಪಿ ಟೀಕೆ ಮಾಡ್ತಿದ್ದೆ, ಏನ್ ಹೇಳ್ತಾರೆ? 14,000 ಕೋಟಿ ಬಳಸ್ಕೊಂತಿದ್ದಾರೆ ನೋಡಿ. ಬಿಜೆಪಿ ಟೀಕೆಗೆ ನಾನು ಉತ್ತರ ಕೊಡೋದು ಯಾಕಂತಂದ್ರೆ ಅವರೇ ಗೊತ್ತಿದೆ. ಅವರು ಏನು, ನಾವು 2013ರಿಂದ 18ರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು SC/ST ಜನಕ್ಕೆ SC/ST ಎಷ್ಟು ಇಟ್ಟಿದ್ರು, ಅದನ್ನ ಎಷ್ಟು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಕಡಿತ ಮಾಡಿದ್ದಾರೆ. ಈಗ ನಾವು ನಮ್ಮ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದೀವಿ ಅಂತಂದ್ರೆ, ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ SC/ST ಇದೆ. ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು SC/STಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ. ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು, 1 ತಿಂಗಳದಿಂದ ನಮ್ಮ ಗೃಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಅಂತ ಹೇಳ್ತಾರೆ. ಬಟ್ SC/STಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ SC/STಗಳಿಗೆ ದುಡ್ಡು ಹಾಕಿದ್ದೀನಿ ನಾನು. ಸೊ ನಾವು ಗ್ಯಾರಂಟಿಗೆ ತಗೊಂಡಿದೀವಿ ಅಂತಂದ್ರೆ ಅವರು ಕೂಡ ನಮ್ಮ ಫಲಾನುಭವಿಗಳಿದ್ದಾರೆ. ಬಟ್ ಮೊದಲು ಅವ್ರು ಅದಕ್ಕೆ ಉತ್ತರ ಕೊಡ್ಲಿ. SC/ST ಜನರಿಗೆ, ಜನಾಂಗಕ್ಕೆ ಇಟ್ಟಂತ ಹಣವನ್ನ ಎಷ್ಟು ಸಿದ್ದರಾಮಯ್ಯ ಸರ್ ಇಟ್ಟಿದ್ರು, ಇವರೆಷ್ಟು ಅದನ್ನ ಇಟ್ಟಿದ್ದಾರೆ, ಮೊದಲು ಅದಕ್ಕೆ ಉತ್ತರ ಕೊಡ್ಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿ. ಬ್ರದರ್, ತಪ್ಪು. ಇಲಾಖಾ ಮಂತ್ರಿ ಹತ್ರ ನೀವು ಮಾತಾಡ್ತಾ ಇದ್ರ. ಮೇ 5ನೇ ತಾರೀಕಿಗೆ ಕೊನೆಯದಾಗಿ ಬಂದಿದೆ, ಆಯ್ತಾ? 1 ತಿಂಗಳು ಜೂನ್ ಒಂದೇ ಬರ್ಬೇಕು ಅಲ್ವಾ? 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ DBT ಅನ್ನ ಪುಷ್ ಮಾಡಾಗಿದೆ. ಆಲ್ರೆಡಿ SC/ST ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನ್ ಜೂನು ಮತ್ತೆ ಜುಲೈ ಏನಿದೆ, ಜೂನದ ಮೊದಲು ಹಾಕ್ತಿವಿ, ಜುಲೈದು 15th ನಂತರ ಹಾಕ್ತಿವಿ. ಈಗಾಗಲೇ DBT ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ DBT ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ.